ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಡಾಕ್ಟರ್ ಬಿ ಕೆ ರಾಮ್ ಪ್ರವೀಣ್. ಜನತಾ ಆಯುರ್ವೇದ ಹಾಸನ. ಓಂ ನಮಾಮಿ ಧನ್ವಂತರಿ ಮಾದಿದೇವಂ ಸುರಾಸುರೈರ್ವಂದಿತ ಪಾದಪದ್ಮಂ ಲೋಕೆ ಜರಾರೋಗ್ಯ ಮೃತ್ಯುನಾಶಂ ಧಾತಾರಮೇಶಂ ವಿವಿಧೌಷಧೀನ ಧನ್ವಂತರಿ ರಮಾನಾಥಂ ಸರ್ವರೋಗ ನಿವಾರಕಂ ಆಯುರ್ವೇದ ಪ್ರವರ್ತಾರಂ ಒಂದೇ ಪೀಯೂಷದಾಯಕಂ ಸರ್ವೇ ಜನಃ ಸುಖಿನೋ ಭವಂತು ಸರ್ವೇ ಸಂತು ನಿರಾಮಯಹಂ ಶಾಂತಿ ಶಾಂತಿ ಶಾಂತಿ. ವೀಕ್ಷಕರೇ, ಬೇಸಿಗೆಗಾಲದಲ್ಲಿ ಸಮ್ಮರ್ ಸೀಸನಲ್ಲಿ BP ಸಮಸ್ಯೆಯಿಂದ ಬಳಲ್ತಾ ಇದ್ದವರು, ಡಯಾಬಿಟಿಸ್ ಅವರು ಹಾಗೂ ಹೃದಯ ಸಂಬಂಧಿ ಕಾಯಿಲೆ ಇದ್ದವರು ತುಂಬಾ ಕೇರ್ಫುಲ್ ಆಗಿರಬೇಕಾಗ್ತದೆ. ಸಾಮಾನ್ಯವಾಗಿ ಬೇಸಿಗೆಗಾಲದಲ್ಲಿ ಚರ್ಮ ಸಂಬಂಧಿ ಕಾಯಿಲೆಗಳು, ಕಡ್ತ, ತುರಿಕೆ, ನವೆ ಬರ್ತಕ್ಕಂಥದ್ದು, ಬೆವರು ಸಾಲೆ ಇದು ಆಗೋದು ಸಾಮಾನ್ಯ. ಆದರೆ BP, ಶುಗರ್ ಹಾಗೂ ಹಾರ್ಟ್ ರಿಲೇಟೆಡ್ ಸಮಸ್ಯೆ ಇದ್ದಂಥವ್ರು ಭಾಳ ಕೇರ್ಫುಲ್ ಆಗಿರಬೇಕಾಗ್ತದೆ. ಯಾಕೆ ಅಂತಂದರೆ ವಾತಾವರಣದಲ್ಲಿ ತುಂಬಾ ಉಷ್ಣಾಂಶ ಜಾಸ್ತಿ ಇರ್ತದೆ, ಉಷ್ಣತೆ ಜಾಸ್ತಿ ಇರ್ತದೆ. ಅತಿಯಾಗಿ ನಾವು ಬಿಸಿಲಿನ ತಾಪಮಾನದಿಂದ ಬೆವರ್ತೀವಿ, ದೇಹದಲ್ಲಿ ಇರ್ತಕ್ಕಂಥ ನೀರಿನಂಶ ಹೊರಗಡೆ ಹೋಗ್ತದೆ. BP ವಿಷಯಕ್ಕೆ ಬಂತು ಅಂತಂದರೆ BP ಇದ್ದಂಥವ್ರು ಅಂದರೆ ಬ್ಲಡ್ ಪ್ರೆಷರ್ ಹೆಚ್ಚಿದ್ದಂಥವ್ರು BP ಮಾತ್ರೆಗಳನ್ನ ತಗೋತಾ ಇರ್ತಾರೆ. ಸಾಮಾನ್ಯವಾಗಿ ಡೈಯೂರೆಟಿಕ್ಸ್ ಅಥವಾ ಈ ಒಂದು ಬೀಟಾ ಬ್ಲಾಕರ್ಸ್ನ ತಗೋತಾ ಇರ್ತಾರೆ. ಡೈಯೂರೆಟಿಕ್ಸ್ ಅಂತಂದರೆ ಮೂತ್ರವರ್ಧಕಗಳನ್ನ ತಗೊಳ್ತಾ ಇದ್ದಾಗ ಏನಾಗ್ತದೆ, ಹೆಚ್ಚೆಚ್ಚು ಮೂತ್ರ ವಿಸರ್ಜನೆ ಆಗ್ತದೆ. ಅದರಿಂದ BP ನಾರ್ಮಲ್ ಇರ್ತದೆ. ಯಾವಾಗ ದೇಹದಲ್ಲಿ ಉಷ್ಣಾಂಶ ಜಾಸ್ತಿ ಆಗ್ತದೋ, ವಾತಾವರಣದಲ್ಲಿ ಉಷ್ಣತೆ ಜಾಸ್ತಿ ಆಗ್ತದೋ, ಅಂಥ ಒಂದು ಸಂದರ್ಭದಲ್ಲಿ ಈ ಒಂದು ಬೆವರುವುದು ಹೆಚ್ಚಾಗ್ತದೆ. ದೇಹ ಹೆಚ್ಚೆಚ್ಚು ಬೆವರೋದ್ರಿಂದ ನೀರಿನಂಶ ಹೆಚ್ಚಾಗಿ ಹೋಗ್ತದೆ. ಜೊತೆಗೆ ಮೂತ್ರ ವಿಸರ್ಜನೆ ಅತಿಯಾಗಿ ಆಗೋದ್ರಿಂದ ರಕ್ತದೊತ್ತಡ ಕಡಿಮೆ ಆಗ್ತದೆ. ಲೋ BP ಆಗಿ ಸಮಸ್ಯೆ ಆಗುವ ಸಾಧ್ಯತೆಗಳು ಹೆಚ್ಚಿರ್ತದೆ. ಇನ್ನು ರಕ್ತನಾಳಗಳು ವಿಸ್ತಾರ ಆಗ್ತದೆ. ದೇಹದ ಉಷ್ಣಾಂಶ ಹೆಚ್ಚಾಗೋದ್ರಿಂದ ಯಾವಾಗ ಬಿಸಿಲಿನ ತಾಪಮಾನದಿಂದ ಉಷ್ಣತೆ ಜಾಸ್ತಿ ಆಗುತ್ತೋ, ದೇಹದ ಒಳಗಡೆ ಉಷ್ಣಾಂಶ ಹೆಚ್ಚಾಗೋದ್ರಿಂದ ರಕ್ತನಾಳಗಳು ವಿಸ್ತಾರಗೊಳ್ತವೆ, ಅಗಲ ಆಗ್ತದೆ. ಅಂಥ ಒಂದು ಸಂದರ್ಭದಲ್ಲಿ ರಕ್ತದ ಹರಿವು ನಿಧಾನವಾಗಿ ಆಗೋದ್ರಿಂದ ಲೋ BP ಆಗುವ ಸಾಧ್ಯತೆಗಳಿರ್ತದೆ. ಆದರೆ ಇದೇ ರಕ್ತನಾಳಗಳು ಚಳಿಗಾಲದಲ್ಲಿ ಕನ್ಸ್ಟ್ರಿಕ್ಟ್ ಆಗ್ತವೆ, ಅಂದರೆ ವ್ಯಾಸೋ ಕನ್ಸ್ಟ್ರಿಕ್ಷನ್ ಅಂತ ಹೇಳ್ತಾರೆ. ಅಂತಂದರೆ ರಕ್ತನಾಳಗಳು ಕುಗ್ತವೆ, ಆವಾಗ ರಕ್ತದ ಹರಿವು ಹೆಚ್ಚಾಗಿ ಆಗ್ತದೆ. ಆದರೆ ಬೇಸಿಗೆಗಾಲದಲ್ಲಿ ನಿಧಾನವಾಗಿ ಕಡಿಮೆ ಆಗೋದ್ರಿಂದ BP ಲೋ ಆಗೋ ಸಾಧ್ಯತೆಗಳಿರ್ತದೆ. ಆವಾಗ ತಲೆ ಸುತ್ತ ಬರ್ತಕ್ಕಂಥದ್ದು, ಆಯಾಸ ಆಗೋದು, ಬಳಲೋದು, ಸುಸ್ತಾಗೋದು ಈ ಎಲ್ಲ ಸಮಸ್ಯೆಗಳು ಬರುವ ಸಾಧ್ಯತೆಗಳಿರ್ತದೆ. ಆದ್ದರಿಂದ ತುಂಬಾ ಜಾಗರೂಕರಾಗಿ ಇರಬೇಕಾಗ್ತದೆ. ಇನ್ನು ಡಯಾಬಿಟಿಸ್, ಸಕ್ಕರೆ ಕಾಯಿಲೆ ಇದ್ದಂಥವ್ರು ಯಾವಾಗ ದೇಹದ ಉಷ್ಣತೆ ಹೆಚ್ಚಾಗ್ತದೋ ಇನ್ಸುಲಿನ್ ಬೇಗನೆ ಹೀರ್ಕೊಂಡ ತಕ್ಷಣ ಶುಗರ್ ಲೆವೆಲ್ ಡೌನ್ ಆಗಿ ಹೈಪೋಗ್ಲೈಸೆಮಿಯಾ, ಶುಗರ್ ಕಡಿಮೆ ಆಗಿ ಸಮಸ್ಯೆಗಳಾಗುವ ಸಾಧ್ಯತೆಗಳು ಹೆಚ್ಚಿರ್ತದೆ. ಇನ್ನು ಕೆಲವೊಮ್ಮೆ ಏನಾಗ್ತದೆ ಅಂತಂದರೆ ಹೆಚ್ಚೆಚ್ಚು ಪಾನೀಯಗಳನ್ನ ಅಥವಾ ಹಣ್ಣುಗಳನ್ನ ಹೆಚ್ಚೆಚ್ಚು ಸೇವನೆ ಮಾಡೋದ್ರಿಂದ ಶುಗರ್ ಲೆವೆಲ್ ಜಾಸ್ತಿನೂ ಆಗಬಹುದು. ಇನ್ನು ಹೃದಯ ಸಂಬಂಧಿ ಕಾಯಿಲೆಗಳು, ಯಾವಾಗ ನಾವು ಹೆಚ್ಚೆಚ್ಚು ಬೆವರ್ತೀವೋ ದೇಹದ ನೀರಿನಂಶ ಹೊರಗಡೆ ಹೋಗ್ತಾರೆ. ಇದರ ಜೊತೆಗೆ ಎಲೆಕ್ಟ್ರೋಲೈಟ್ಸ್, ಪ್ರಮುಖವಾಗಿ ಸೋಡಿಯಮ್ಮು, ಪೊಟ್ಯಾಷಿಯಮ್, ಮೆಗ್ನೀಷಿಯಮ್ ದೇಹದಿಂದ ಹೊರಗಡೆ ಹೋದಾಗ ಹೃದಯ ಸಂಬಂಧಿ ಕಾಯಿಲೆಗಳು, ಹೃದಯದ ಬಡಿತ ಹೆಚ್ಚಾಗುವ, ಏರುಪೇರಾಗುವ ಸಾಧ್ಯತೆಗಳಿರ್ತದೆ. ಅಂಥ ಒಂದು ಸಂದರ್ಭದಲ್ಲಿ ಹೃದಯ ಸಂಬಂಧಿ ಕಾಯಿಲೆಗಳು ಬರುವ ಸಾಧ್ಯತೆಗಳು ಹೆಚ್ಚಿರ್ತದೆ. ಹಾಗಾದರೆ ಯಾರ್ಯಾರು ರಿಸ್ಕ್ ಫ್ಯಾಕ್ಟ್ರಲ್ಲಿ ಇರ್ತಾರೆ ಬೇಸಿಗೆ ಕಾಲದಲ್ಲಿ ಅಂತಂದರೆ, BPಯಿಂದ ಸಮಸ್ಯೆಯಿಂದ ಬಳಲ್ತಾ ಇದ್ದವರು, ಸಕ್ಕರೆ ಕಾಯಿಲೆ ಸಮಸ್ಯೆಯಿಂದ ಬಳಲ್ತಾ ಇದ್ದವರು, ಹೃದಯ ಸಂಬಂಧಿ ಕಾಯಿಲೆಯಿಂದ ಬಳಲ್ತಾ ಇದ್ದವರು, ಹಿರಿಯ ನಾಗರಿಕರುಗಳು, ವಯಸ್ಸಾದವರು ಇವರೆಲ್ಲರೂ ತುಂಬಾ ಕೇರ್ಫುಲ್ ಆಗಿರಬೇಕಾಗ್ತದೆ. ಯಾಕೆಂದರೆ ಡಾಕ್ಟ್ರು BP ಮಾತ್ರೆ ಕೊಟ್ಟಿರ್ತಾರೆ, BP ಮಾತ್ರೆ ತಗೋತಾನೆ ಇರ್ತೀರ. ಆದರೆ ಅದು BP ಮಾತ್ರೆ ಮಳೆಗಾಲದಲ್ಲಿ, ಚಳಿಗಾಲದಲ್ಲಿ ಯಾವ ರೀತಿ ಕೆಲಸ ಮಾಡ್ತದೋ ಅದಕ್ಕಿಂತ ಹೆಚ್ಚು ಬೇಸಿಗೆಗಾಲದಲ್ಲಿ ನೀವು ಆ ಮಾತ್ರೆಗಳನ್ನ ತಗೊಳ್ಳೋದ್ರಿಂದ ಹೆಚ್ಚೆಚ್ಚು ಮೂತ್ರ ವಿಸರ್ಜನೆ ಆಗ್ತದೆ. ಆದ್ದರಿಂದ ಸಮಯಕ್ಕೆ ತಕ್ಕಂತೆ ಅವಾಗವಾಗ ನೀವು BP ಚೆಕ್ ಮಾಡಿಸ್ಕೊಳ್ಳೋದ್ರಿಂದ ರಕ್ತದೊತ್ತಡ ನಾರ್ಮಲ್ ಇದೆಯೇನು ಅನ್ನೋದು ಗೊತ್ತಾಗ್ತದೆ. ಹಾಗಾದರೆ ಇದಕ್ಕೆ ಪರಿಹಾರ ಏನು, ಯಾವ ರೀತಿ ಪರಿಹಾರ ಅಂತಂದರೆ, ಬೇಸಿಗೆ ಕಾಲದಲ್ಲಿ ಸಮ್ಮರಲ್ಲಿ ಈ ಒಂದು BP, ಶುಗರು ಹಾಗೂ ಹಾರ್ಟ್ ಸಂಬಂಧಿ ಕಾಯಿಲೆ ಇದ್ದಂಥವ್ರು ಯಾವ ರೀತಿ ಆಹಾರ ಸೇವನೆ ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಅವರು ಆಹಾರದಲ್ಲಿ ಹೆಚ್ಚು ನೀರಿನಂಶ ಇರ್ತಕ್ಕಂಥ ಆಹಾರ ಪದಾರ್ಥಗಳನ್ನ ಸೇವನೆ ಮಾಡಬೇಕು, ಲಿಕ್ವಿಡ್ ಫುಡ್ಗಳನ್ನ ತಗೋಬೇಕು, ಹೆಚ್ಚೆಚ್ಚು ನೀರು ಕುಡಿಬೇಕು, ಪಾನೀಯಗಳನ್ನ ಸೇವನೆ ಮಾಡಬೇಕು. ಪ್ರಮುಖವಾಗಿ ಪಾನೀಯಗಳು ಅಂತಂದರೆ ಮಜ್ಜಿಗೆ ಕುಡೀರಿ, ಹಾಗೂ ಮಜ್ಜಿಗೆ ಭೂಲೋಕದ ಅಮೃತ ಅಂತ ಕರೀತಾರೆ. ಮಜ್ಜಿಗೆ ಕುಡೀರಿ, ಎಳ್ನೀರು ಕುಡೀರಿ, ಕಲ್ಲಂಗಡಿ ಹಣ್ಣು, ಪಪ್ಪಾಯ, ಬಾಳೆಹಣ್ಣು, ಹಣ್ಣುಗಳನ್ನ ಸೇವನೆ ಮಾಡಿ, ಹಸಿರು ಸೊಪ್ಪು ತರಕಾರಿಗಳನ್ನ ಸೇವನೆ ಮಾಡಿ, ಒಣ ದ್ರಾಕ್ಷಿ, ಡ್ರೈ ಫ್ರೂಟ್ಸ್ಗಳನ್ನ ಸೇವನೆ ಮಾಡಿ. ಹಾರ್ಟ್ ಫ್ರೆಂಡ್ಲಿ ಫುಡ್ಸ್ ಅಂತಂದರೆ ಪ್ರಮುಖವಾಗಿ ವೈಟಮಿನ್ C ಅಧಿಕವಾಗಿರ್ತಕ್ಕಂತಹ ಆಹಾರಗಳನ್ನ ಸೇವನೆ ಮಾಡಿ. ಹಾರ್ಟ್ ಫ್ರೆಂಡ್ಲಿ ಫುಡ್ಸ್ ಅಂತಂದರೆ ಇದು ಕೊಲೆಸ್ಟ್ರಾಲ್ನ ಕಡಿಮೆ ಮಾಡಬೇಕು, BPನ ನಾರ್ಮಲ್ ಮಾಡಬೇಕು, ಹಾಗೂ ನಾರಿನಂಶ ಅಧಿಕವಾಗಿರಬೇಕು, ನೀರಿನಂಶ ಅಧಿಕವಾಗಿರ್ತಕ್ಕಂತಹ ಒಂದು ಆಹಾರನ ಹಾರ್ಟ್ ಫ್ರೆಂಡ್ಲಿ ಫುಡ್ಸ್ ಅಂತ ಕರೀತಾರೆ. ವೈಟಮಿನ್ C ಅಂತಂದರೆ ಅಧಿಕವಾಗಿರ್ತಕ್ಕಂಥ ಹಣ್ಣುಗಳು, ಕಿತ್ತಳೆ ಹಣ್ಣು, ಮೋಸಂಬಿ, ಸೀಬೆಹಣ್ಣು, ಸ್ಟ್ರಾಬೆರ್ರಿ, ಬ್ಲೂಬೆರ್ರಿ, ರಾಸ್ಬೆರ್ರಿ ಈ ಥರ ಬೆರ್ರಿ ಹಣ್ಣುಗಳನ್ನ ಸೇವನೆ ಮಾಡಿ. ಹಾಗೂ ಕಲ್ಲಂಗಡಿ ಹಣ್ಣು, ನೀರಿನಂಶ ಜಾಸ್ತಿ ಇರುತ್ತೆ, ಸೌತೆಕಾಯಿ ಇವುಗಳನ್ನು ಸೇವನೆ ಮಾಡೋದ್ರಿಂದ ದೇಹದಲ್ಲಿ ನೀರಿನಂಶನ ಕಾಪಾಡ್ತದೆ, ನಿರ್ಜಲೀಕರಣ, ಡಿಹೈಡ್ರೇಷನ್ ಆಗೋದನ್ನು ತಪ್ಪಿಸ್ತದೆ.
ಇನ್ನು ಆಲ್ಮಂಡು, ವಾಲ್ನಟ್ಟು ಇವುಗಳನ್ನ ಉಪಯೋಗಿಸಿ, ಆಲಿವ್ ಆಯಿಲ್ನ ಉಪಯೋಗಿಸಿ, ಹೆಚ್ಚೆಚ್ಚು ನೀರು ಕುಡೀರಿ. ಆದಷ್ಟು ಈ ಹೊರಗಡೆ ಬಿಸಿಲಿನ ತಾಪಮಾನಕ್ಕೆ ಹೆಚ್ಚು ಹೋಗದಲೇ ಆದಷ್ಟು ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಂಡು ಆರೋಗ್ಯದಿಂದ ಇರಬೇಕು ಅಂತ ಹೇಳ್ತಾ ಇವತ್ತಿನ ಈ ಒಂದು ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ನನ್ನ ಈ ವಿಡಿಯೋ ತಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನನ್ನ ಎಲ್ಲ ಮುಂದಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.